ಮೊದಲ ಬಾರಿ ಚುನಾವಣೆಗೆ ನಿಂತಾಗ ಕೇವಲ 60,000 ಮತಗಳಿಂದ ಜಯಶಾಲಿಯಾಗಿದೆ. ಆದರೆ 4ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಾಗ ಬರೋಬ್ಬರಿ 2,60,000 ಮತಗಳ ಅಂತರದಿಂದ ಗೆದ್ದಿದ್ದೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಜನಸೇವೆ ಮಾಡುವ ಅವಕಾಶವನ್ನ ನನ್ನ ಕ್ಷೇತ್ರದ ಜನರು ನನಗೆ ನೀಡಿದ್ದಾರೆ. ಮಲೆನಾಡನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಪರ್ಕ ಕಲ್ಪಿಸಿದಾಗ ಮಲೆನಾಡು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ ಎಂದರು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರು ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಂಡರು. ಎಲ್ಲ ನಮ್ಮ ಗೌರವಾನ್ವಿತ ನಮ್ಮ ಪಕ್ಷದ ಹಿರಿಯರಿರ್ಬೋದು, ನಮ್ಮ ಸಂಘಟನೆಯ ಶಾಸಕರಿರ್ಬೋದು, ಅದೇ ರೀತಿ ನಮ್ಮ ಜೆಡಿಎಸ್ನ ಮುಖಂಡರುಗಳು ಮತ್ತೆ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು, ಆರೈಕೆಗೆ ಬಂದಂತ ಎಲ್ಲ ಸ್ನೇಹಿತರಿಗೆ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ವೈಯಕ್ತಿಕವಾಗಿ ಶುಭಾಶಯಗಳನ್ನ, ಮೊದಲರಿಗೆ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಆತ್ಮೀಯ ಗೌರವಂತ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸ್ತಾ, ಇವತ್ತು ಇವತ್ತು ಜನಸೇವೆ ಮಾಡುವಂತ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ, ನಮ್ಮ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದ ಬೈಂದೂರು ಕ್ಷೇತ್ರ ಕೂಡ ಸೇರ್ಕೊಂಡು ಇವತ್ತು ಜನಸೇವೆ ಮಾಡುವಂತ ಒಂದು ಆಶೀರ್ವಾದವನ್ನ ನಮ್ಮ ಕ್ಷೇತ್ರದ ಜನ ಮಾಡ್ತಾ ಇದ್ದಾರೆ. ಸಹಜ, ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನನ್ನ ಚುನಾವಣೆಯ ಅಂತರ 52 ಸಾವಿರ ಇತ್ತು. 4ನೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಆ ಒಂದು ಗೆಲುವಿನ ಅಂತರ 2,48,000 ಹತ್ತತ್ರ ಬಂದಿದೆ. ಮತ್ತೆ ಪ್ರತಿಷ್ಠಿತ ಮತನೂ ಕೂಡ ಹೆಚ್ಚಿಗೆ ಆಗಿದೆ. ಅದಕ್ಕೆ ಕಾರಣ ಗೌರವಿತ ನರೇಂದ್ರ ಮೋದಿಜಿಯವರು ಕೊಟ್ಟಂತ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಮತ್ತೆ ವಿಶೇಷವಾಗಿ ಸನ್ಮಾನಿತ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಂತ ಅಭಿವೃದ್ಧಿ ಕಾರ್ಯ, ಮತ್ತೆ ನಮ್ಮ ಜೆಡಿಎಸ್ ಮತ್ತೆ ನಮ್ಮ ಪಕ್ಷದ ಒಂದು ಹೊಂದಾಣಿಕೆ ಗೌರವದ ಕುಮಾರಸ್ವಾಮಿಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ರು. ಅದಕ್ಕಿಂತ ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿರುವಂತ ನಮ್ಮ ಗೌರವಿತ ಚುನಾಯಿತ ಪ್ರತಿನಿಧಿಗಳು ಒಂದು ಸಹೋದರರಂತೆ ಎಲ್ಲ ರೀತಿಯಿಂದ ಅವರು ಕೊಟ್ಟಂತ ಸಹಕಾರ, ನಮ್ಮ ಸಂಘಟನೆ ಹಾರೈಕೆ ಪೂರ್ತಿ ಹಂತದಲ್ಲಿ ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು. ನಾನು ಯಾಕೆ ಈ ಸಂದರ್ಭ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ ಒಂದು ಅಕೌಂಟಬಿಲಿಟಿಯನ್ನ ನಾವು ಕೊಡ್ಬೇಕಾಗುತ್ತೆ. ನನ್ನ ಆಸೆ ಇದೆ, ನಮ್ಮ ಸಂಘಟನೆ ಅಪೇಕ್ಷೆ ಇದೆ, ನಮ್ಮೆಲ್ಲರ ಅಪೇಕ್ಷೆ ಇದೆ, ನಾವೆಲ್ಲರೂ ಕೂಡ ನಮ್ಮ ಶಿವಮೊಗ್ಗವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಪರ್ಕ ಜೋಡಿಸುವಂತ ದಿಕ್ಕಿನಲ್ಲಿ ಬಂದಂತ